ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಆಗಸ್ಟ್ 15 ನಾವು ಸ್ವಾತಂತ್ರ್ಯ ದಿನಾಚರಣೆಗೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ತಾ ಇದ್ದೀವಿ. ಆದರೆ ರಾಜ್ಯದಲ್ಲಿ ಖಾಸಗಿ ಶಾಲೆಗಳ ಒಕ್ಕೂಟ ನಿರ್ಧಾರ ಮಾಡಿದ್ದು ಇಲ್ಲ, ನಾವು ಅವತ್ತು ಕರಾಳ ದಿನಾಚರಣೆ ಆಚರಣೆ ಮಾಡ್ತೀವಿ. ಕಾರಣ ಎಲ್ಲ ಕಡೆ ಭ್ರಷ್ಟ ವ್ಯವಸ್ಥೆ ನಮಗೆ ಬೇಸತ್ತು ಹೋಗಿದ್ದೀವಿ, ಹಾಗಾಗಿ ಕರಾಳ ದಿನ ಆ ದಿನ ನಮಗೆ ಅನ್ನುವಂಥ ನಿರ್ಧಾರ. ಸರ್ಕಾರದ ವಿರುದ್ಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹೋರಾಟ ಈ ರೀತಿಯಾಗಿ ಆಗುತ್ತೆ ಅಂತ ಆರ್ಆರ್ ನೀಡುವ ಮೂಲಕ ಭ್ರಷ್ಟಾಚಾರ ಮಾಡುವ ಕೆಲಸಗಳಾಗ್ತಾ ಇದೆ. ಬಿಒ ಪೋಸ್ಟಿಂಗ್ಗೆ 25 ಲಕ್ಷ ಪಡೆಯುವ ಆರೋಪ ಇದೆ. ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಹಿಂಸೆ ಕೊಡ್ತಾ ಇದೆ ಅನ್ನುವಂತಹ ವಿಚಾರ. ಕೆಪಿಎಂಟಿಸಿಸಿ ಒಕ್ಕೂಟದ ಪದಾಧಿಕಾರಿಗಳು ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಎಲ್ಲ ಕಡೆ ಭ್ರಷ್ಟ ವ್ಯವಸ್ಥೆ ಹಾಗಾದ್ರೆ ತುಂಬಿ ತುಳುಕ್ತಾ ಇದೆಯಾ? ಯಾವ ಇಲಾಖೆಯನ್ನ ಕೂಡ ಈ ಭ್ರಷ್ಟ ವ್ಯವಸ್ಥೆ ಬಿಟ್ಟಿಲ್ವಾ ಅನ್ನುವಂಥ ಪ್ರಶ್ನೆ. ಈಗ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಅಂತ ಭ್ರಷ್ಟ ವ್ಯವಸ್ಥೆಯ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಹಾಗಾಗಿ ನಾವು ಆಗಸ್ಟ್ 15 ಕರಾಳ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಕಾರಣ ನಮಗೆಲ್ಲ ಇನ್ನ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಲಂಚ 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 ಅನ್ನುವಂತಹ ವ್ಯವಸ್ಥೆ ಇದೆ. ಹಾಗಾಗಿ ಇದರಿಂದ ಮುಕ್ತರಾಗೋ ತನಕ ಕೂಡ ನಮಗೆಲ್ಲ ಕರಾಳ ದಿನ ಅನ್ನುವಂತಹ ವಿಚಾರವನ್ನ ಖಾಸಗಿ ಶಾಲೆಗಳ ಒಕ್ಕೂಟ ಪ್ರಸ್ತಾಪ ಮಾಡ್ತಾ ಇದೆ. ಖಾಸಗಿ ಶಾಲೆಗಳು ಶುಲ್ಕ ಮಾಹಿತಿ ನೀಡೋದಕ್ಕೆ ವ್ಯವಸ್ಥೆಯನ್ನೇ ಮಾಡಿಲ್ಲ. ನಾವು ಪಡೆಯುವ ಶುಲ್ಕವನ್ನ ಡಿಸ್ಪ್ಲೇ ಮಾಡೋದಕ್ಕೆ ನಾವು ಸಿದ್ಧರಿದ್ದೀವಿ, ಆ ಬಗ್ಗೆ ಮಾಹಿತಿ ಕೊಡ್ತೀವಿ, ಅದಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಶಶಿಕುಮಾರ್ ಅವರು ಆಗ್ರಹಿಸಿದ್ದಾರೆ. ವ್ಯವಸ್ಥೆನೇ ಇಲ್ಲ. ಕ್ಯಾಂಪ್ಸ್ ಕಾರ್ಯದರ್ಶಿ ಶಶಿಕುಮಾರ್ ಅವರ ಹೇಳಿಕೆ ಇದು. ಅಗ್ನಿಶಾಮಕ ಪ್ರಮಾಣ ಪತ್ರ, ಭೂ ಪರಿವರ್ತನೆ, ನಕ್ಷೆ ಮಂಜೂರು ಸೇರಿ ಹಲವು ವಿಚಾರಕ್ಕೆ ತೊಂದರೆ ಆಗ್ತಾ ಇದೆ, ತೊಂದರೆ ಕೊಡ್ತಿದ್ದಾರೆ ಮೇಲಧಿಕಾರಿಗಳು ಅಂತ 2017-18ರ ಮುಂಚಿನ ಶಾಲೆಗಳಿಗೆ ಈ ಹೊಸ ನಿಯಮಗಳು ಅನ್ವಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ. ರಿಪಬ್ಲಿಕ್ ಅವರ ಜೊತೆ ಶಶಿಕುಮಾರ್ ಅವರು ಮಾತನಾಡಿದ್ರು. ಯಾವೆಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ರು ಬನ್ನಿ ನೋಡ್ಕೊಂಡು ಬರೋಣ. ನೇರವಾಗಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡೋದಕ್ಕೆ ಕ್ಯಾಂಪ್ಸ್ನ ಕಾರ್ಯದರ್ಶಿ ಶಶಿಕುಮಾರ್ ಅವರೇ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಕುಮಾರ್ ಅವರೇ ನಮಸ್ಕಾರ. ನಮಸ್ತೆ. ಏನು ತೊಂದರೆ ಆಗಿದೆ ತಮ್ಮ ಸಂಘಟನೆಗೆ ಮತ್ತೆ ಶಾಲಾ ಒಕ್ಕೂಟಕ್ಕೆ? ಇದು ಬರೀ ಸಂಘಟನೆಗಲ್ಲ, ಇಡೀ ರಾಜ್ಯದ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಿಗೆ 2018ರ ನಂತರ ಹೊಸ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡೋದಕ್ಕೆ ನಿಯಮಗಳನ್ನ ಜಾರಿ ಮಾಡ್ತಾರೆ. ಅದನ್ನೇ ಯಥಾವತ್ತಾಗಿ ಹಳೆಯ ಶಿಕ್ಷಣ ಸಂಸ್ಥೆಗಳಿಗೂ ಜಾರಿ ಮಾಡ್ತಾರೆ. ಇಲ್ಲಿ ನ್ಯಾಯಾಲಯದ ಮೊರೆ ಹೋಗ್ತೇವೆ. ಕಳೆದ ಸರ್ಕಾರ ದೊಡ್ಡ ಭ್ರಷ್ಟಾಚಾರದಲ್ಲಿ ತೊಡಗಿಸ್ಕೊಂಡಾಗ ನಾವು ಇದನ್ನೆಲ್ಲವನ್ನು ಕೂಡ ಮನವೊಲಿಕೆ ಮಾಡಕ್ಕಾಗದೆ ಇದ್ದಾಗ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯ ಚೀಮಾರಿ ಹಾಕತ್ತೆ. ಇದೇ ಆದೇಶಗಳು ನಿಮಗೆ ಎಲ್ಲಿದೆ, ನಿಮ್ ಶಾಲೆಗಳಿಗೆ ಎಲ್ಲಿದೆ, ನಿಮ್ಮ ಶಾಲೆಗಳಲ್ಲಿ ಯಾಕೆ ಈ ಒಂದು ದಾಖಲೆಗಳಿಲ್ಲ ಅಂತ ಎಲ್ಲ ಚೀಮಾರಿ ಹಾಕಿ ರಿಜೆಕ್ಟ್ ಮಾಡುತ್ತೆ, ಕ್ವಾಶ್ ಮಾಡಾಕತ್ತೆ. ಮತ್ತೆ ಸ್ಪಷ್ಟವಾಗಿ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂತ ಸುರಕ್ಷತಾ ನಿಯಮಕ್ಕೂ ನೀವು ಮಾಡಿರ್ತಕ್ಕಂತ ಆದೇಶಕ್ಕೂ ಸರಿಯಲ್ಲ. ಇದು ಹಳೆ ಶಿಕ್ಷಣ ಸಂಸ್ಥೆಗಳಿಗೆ ಯಥಾವತ್ತಾಗಿ ಅನುಷ್ಠಾನ ಮಾಡ್ತಾ ಇರೋದು ಇದು ಬಾಹಿರವಾಗಿದೆ ಅಂತ ಎಲ್ಲಾ ಹೇಳಿದ್ರು ಕೂಡ 20 ತಿಂಗಳು ಕಳೆದ ನಂತರ ಇವತ್ತು ಮತ್ತೆ ಅಪೀಲ್ ಹೋಗೋದ್ರ ಮುಖಾಂತರ ಪ್ರಸ್ತುತ ಸಾಲಲ್ಲಿ 16,000 ಶಿಕ್ಷಣ ಸಂಸ್ಥೆಗಳು ಮಾನ್ಯತೆ ನವೀಕರಣ, ಮತ್ತೆ ನಾನು ಹೇಳ್ತಾ ಇದ್ದೇನೆ, ಹಳೆಯ ಶಿಕ್ಷಣ ಸಂಸ್ಥೆಗಳು ಮಾನ್ಯತೆ ನವೀಕರಣದ ಹೆಸರಲ್ಲಿ ಫೈರ್ ಸೇಫ್ಟಿ, PWD ಅಂದ್ರೆ ಅದು ಎಲ್ಲವನ್ನು ಒಂದೊಂದೇ ವರ್ಷ ಕೊಡೋದು. ವಿರೋಧ ಇರೋದು ಅಗ್ನಿಶಾಮಕ ಪ್ರಮಾಣ ಪತ್ರವನ್ನು ಕೊಡೋದಕ್ಕ, ಭೂ ಪರಿವರ್ತನೆಯನ್ನ ಆ ನಕ್ಷೆ ಕೊಡೋದಕ್ಕ, ಯಾವುದಕ್ಕೆ ತಮ್ಮ ವಿರೋಧ ಇರೋದು ಯಾವುದಕ್ಕೆ? ಅಥವಾ ಇದನ್ನ ಕೊಡೋದಕ್ಕೆ ಅಥವಾ ಅವ್ರು ಮಂಜೂರು ಮಾಡೋದಕ್ಕೆ ನಿಮ್ಮ ಬಳಿ ಹಣ ಕೇಳ್ತಿದ್ದಾರೆ ಅನ್ನೋದು ನಿಮ್ಮ ಆರೋಪವಾ ಏನಂತ? ಎರಡೂ ನಿಮ್ಮ ಮಾತು ಸರಿ. ಒಂದು, ಈ ಯಾವ ಕೂಡ ಹಳೆಯ ಶಿಕ್ಷಣ ರೆಟ್ರೋಸ್ಪೆಕ್ಟಿವ್ ಅಂದ್ರೆ ಪದದ ಅರ್ಥ ನನಗೆ ನಾನು ಮಾಡ್ಕೊಂಡಿದ್ದೇನೆ, ಈ ಸಮಾಜ ಕೂಡ ಮಾಡ್ಕೊಳುತ್ತೆ. ಯಾವುದೇ ಒಂದು ಕಾಯ್ದೆಯನ್ನ ಅನುಷ್ಠಾನ ಮಾಡ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಹೇಳಿರೋದು ಅಷ್ಟೇ, ಯಾವುದೇ ಒಂದು ಕಾನೂನನ್ನ ಯಥಾವತ್ತಾಗಿ ಹಳೆಯ ಶಿಕ್ಷಣ ಸಂಸ್ಥೆಗಳಿಗೆ ಹಾಕೋದು ಎಷ್ಟು ನ್ಯಾಯ? ಇಲ್ಲಿ ಮನುಷ್ಯ ಮಾಡಕ್ಕಾಗದೆ ಇರೋದು, ಉದಾಹರಣೆ ಕೊಡ್ತೀನಿ,
ಈಗಿರ್ತಕ್ಕಂತ ಶಾಲೆಗಳು ಹಳೆಯವ್ ಏನ್ ಬಂದಿದ್ವು ಅವಕ್ಕೆ ಸುತ್ತ ರೋಡ್ ಇರ್ಬೇಕು, 10,000 ಲೀಟರ್ ಟ್ಯಾಂಕ್ ಮೇಲಿಡ್ಬೇಕು, ಹೆವಿ ಪಂಪ್ ಹಾಕ್ಬೇಕು, ಹೆವಿ ಪ್ರೆಷರೈಸ್ಡ್ ಚಾನಲೈಸ್ ಮಾಡಬೇಕು, ಆಮೇಲೆ ಭೂ ಪರಿವರ್ತನೆ ಆಗ್ಬೇಕು. ಯಾವುದೇ ಒಂದು ಕೃಷಿಯೇತರ ಭೂಮಿಯಲ್ಲಿ ಶಿಕ್ಷಣ ಸಂಸ್ಥೆ ಮಾಡೋದಕ್ಕೆ ಅವಕಾಶ ಇದೆ ಅಂತ ನ್ಯಾಯಾಲಯದ ತೀರ್ಪಿದ್ರು ಕೂಡ ಇವರು ರೆಸಿಡೆನ್ಷಿಯಲ್ ಕಮರ್ಷಿಯಲ್ ಅಲ್ಲಿ ಇರ್ತಕ್ಕಂಥವಕ್ಕೂ ಪ್ರತ್ಯೇಕವಾಗಿ ಶಿಕ್ಷಣಕ್ಕೆ ಅಂತ ಮಾಡಿಸ್ಕೊಂಡ್ ಬನ್ನಿ. ಅನುದಾನ ರಹಿತ ಎಲ್ಲ ಶಾಲೆಯವರ ನಿರ್ಧಾರ ಕರಾಳ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅನ್ನೋ ವಿಚಾರವನ್ನ ಶಶಿಕುಮಾರ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಅವರ ಪ್ರಮುಖ ಆಗ್ರಹ ಇಷ್ಟೇ, ಸುಪ್ರೀಂ ಕೋರ್ಟ್ ಆದೇಶವನ್ನ ಯಥಾವತ್ತಾಗಿ ಜಾರಿ ಮಾಡ್ತೀರಿ ಅಂದ್ರೆ ಅದನ್ನ ಸರಿಯಾಗಿ ನಾವು ಕೂಡ ಪಾಲನೆ ಮಾಡ್ತೀವಿ. ಆದ್ರೆ ಈ 2018ರ ಹಳೆಯ ಶಾಲೆಗಳಿಗೂ ಕೂಡ ನೀವು ಈ ನಿಯಮಗಳನ್ನ ತಂದು ಹೇರಿದ್ರೆ ಅದು ಕಷ್ಟ ಆಗುತ್ತೆ. ಹೊಸ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಹೊಸ ನಿಯಮಗಳನ್ನ ತಂದ್ರೆ ಅದು ಅನ್ವಯ ಆಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಅನ್ವಯ ಆಗುತ್ತೆ. ಅನ್ವಯ ಆದ್ರೂ ಕೂಡ ಅದನ್ನ ಪಾಲನೆ ಮಾಡಕ್ ನಾವು ಸಿದ್ಧ. ಆದ್ರೆ 2018ರ ಹಳೆಯ ಶಾಲೆಗಳಿಗೂ ಕೂಡ ನೀವು ಹೊಸ ನಿಯಮ ಪಾಲನೆ ಮಾಡಿ ಅಂತ ಆದ್ರೆ ಬಹಳ ಕಷ್ಟ ಆಗುತ್ತೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಮತ್ತೊಂದು ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಾ ಇರೋದು, ಶಿಕ್ಷಣ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅಂತ. ಯಾವುದೋ ಒಂದು ಪೋಸ್ಟಿಂಗ್ ಆಗಬೇಕಂದ್ರೂ ಕೂಡ ಶಿಕ್ಷಣ ಇಲಾಖೆಯಲ್ಲಿ ಅಲ್ಲೂ ಕೂಡ ಲಂಚ ಕೊಡಬೇಕು. ಲಂಚಾವತಾರ ತಾಂಡವವಾಡ್ತಾ ಇದೆ. ಬರೀ ಖಾಸಗಿ ಶಾಲೆಗಳಿಗೆಲ್ಲ ಇಡೀ ರಾಜ್ಯದ ಜನ ಇದರಿಂದ ಸಫರ್ ಆಗ್ತಿದ್ದಾರೆ ಎನ್ನುವಂತಹ ವಿಚಾರವನ್ನ ಶಶಿಕುಮಾರ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಹಾಗಾಗಿ ಆಗಸ್ಟ್ 15 ಇಡೀ ದೇಶ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ ಅಂದ್ರೆ ನಮಗಿನ್ನೂ ಸ್ವಾತಂತ್ರ್ಯ ಸಿಗ್ಲಿಲ್ಲ. ನಾವಿನ್ನೂ ಕೂಡ ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಒದ್ದಾಡ್ತಾ ಇದ್ದೀವಿ ಸಿಲುಕಾಕಿಕೊಂಡು. ಹಾಗಾಗಿ ನಮಗೆ ಸ್ವಾತಂತ್ರ್ಯ ಸಿಗೋ ತನಕ ಕೂಡ ಮೊದಲ ಹಂತವಾಗಿ ನಮ್ಮ ಹೋರಾಟ ಕರಾಳ ದಿನವನ್ನಾಗಿ ಆಚರಣೆ ಮಾಡೋ ಮೂಲಕ ಸಾಗುತ್ತೆ ಅನ್ನುವಂತಹ ವಿಚಾರವನ್ನ ಶಶಿಕುಮಾರ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಬಟ್ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ರಾಜ್ಯದ ಜನ ಕೂಡ ಈ ಖಾಸಗಿ ಶಾಲೆಗಳ ಒಕ್ಕೂಟದ ನಿರ್ಧಾರವನ್ನ ಗಮನಿಸ್ತಾ ಇದ್ರೆ ಇದು ಸರಿನಾ ತಪ್ಪ? ಯಾವುದು ಸರಿ? ಭ್ರಷ್ಟ ವ್ಯವಸ್ಥೆಯಲ್ಲಿ ನಾವು ಬದುಕಕ್ಕಾಗಲ್ಲ, ಶಾಲೆಗಳನ್ನ ನಡೆಸಕ್ಕಾಗಲ್ಲ ಅನ್ನೋದು ಸರಿನಾ, ಅಥವಾ ಇದರಿಂದ ಆಚೆ ಬಂದು ಎಲ್ಲರಿಗೂ ಕೂಡ ನ್ಯಾಯ ಸಿಗೋ ತರ ಆಗ್ಲಿ ಅನ್ನುವಂಥ ಪ್ರಮುಖ ಆಗ್ರಹ ಇದೆಯಲ್ಲ ಅದು ಸರಿನಾ? ಸೊ ಸಾರ್ವಜನಿಕರಿಗೂ ಕೂಡ ರಿಪಬ್ಲಿಕ್ ಅನ್ನೋ ಒಂದು ಅದ್ಭುತ ವೇದಿಕೆಯನ್ನ ಕಲ್ಪಿಸ್ತಾ ಇದೆ. ನೀವು ಕೂಡ ಕರೆ ಮಾಡಿ ನಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು, ಶಾಲೆಗಳ ಫೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಡಿಸ್ಪ್ಲೇ ಮಾಡೋದಕ್ಕೆ ರೆಡಿ ಇದ್ದೀವಿ. ಎಷ್ಟು ಫೀಸನ್ನ ಈ ಶಾಲೆ ಪಡೆದುಕೊಳ್ಳುತ್ತೆ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡೋದಕ್ಕೆ ರೆಡಿ ಇದ್ದೀವಿ. ಬಟ್ ಯಾವ ರೀತಿಯ ವ್ಯವಸ್ಥೆಯನ್ನ ನೀವು ಕಲ್ಪಿಸಿದ್ದೀರಿ ಅದನ್ನ ಡಿಸ್ಪ್ಲೇ ಮಾಡೋದಕ್ಕೆ? ಸುಮ್ಮನೆ ಈಗ ಓಪನ್ ಆಗಿ ಬಂದು ಬಹಿರಂಗವಾಗಿ ನಾವು ಇಷ್ಟಿಷ್ಟು ಶಾಲೆಗಳಿಗೆ ಇಷ್ಟಿಷ್ಟು ಫೀಸ್ ಪಡೆದುಕೊಳ್ತಾ ಇದ್ದೀವಿ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಅಂತ ಒಂದು ವ್ಯವಸ್ಥೆಯನ್ನ ತನ್ನಿ. ಸುಮ್ಮನೆ ಒಂದು ನಿಯಮಗಳನ್ನ ತರಬೇಕು, ನಿಯಮಗಳನ್ನ ಹೇರಬೇಕು ಅಂತ ಅಲ್ಲ, ಅದಕ್ಕೆ ಆದಂತಹ ಒಂದು ಮಾರ್ಗವನ್ನ ತೋರಿಸಿ ಅದರಲ್ಲಿ ನಾವು ನಡೆಯೋದಕ್ಕೆ ಸಿದ್ಧವಾಗಿದ್ದೀವಿ ಅನ್ನುವಂತಹ ವಿಚಾರವನ್ನ ಶಶಿಕುಮಾರ್ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಹಾಗಾಗಿ ಈಗ ಸಾರ್ವಜನಿಕರ ಅಭಿಪ್ರಾಯ ಏನು? ಸಹಜವಾಗಿ ಪೋಷಕರು ಕೂಡ ಇದೆಲ್ಲ ಬೆಳವಣಿಗೆಯನ್ನ ಗಮನಿಸ್ತಾ ಇರ್ತೀರಿ. ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಅಭಿಪ್ರಾಯ ಇರುತ್ತೆ. ಹಾಗಾಗಿ ನೀವು ಕೂಡ ರಿಪಬ್ಲಿಕ್ ಅನ್ನೋ ಜೊತೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಾರ್ವಜನಿಕರು ಕೂಡ ಕರೆ ಮಾಡ್ತಿದ್ದಾರೆ. ಮೊದಲ ಕರೆ ಅಣ್ಣಯ್ಯ ಅವರು ಕರೆ ಮಾಡಿದ್ದಾರೆ. ಅಣ್ಣಯ್ಯ ಅವರೇ ನಮಸ್ತೆ. ನಮಸ್ಕಾರ ರೀ. ಹೇಳ್ರಿ, ಈಗ ಗಮನಿಸ್ತಾ ಇದ್ರಾ ಖಾಸಗಿ ಶಾಲೆಗಳ ಒಕ್ಕೂಟದ ನಿರ್ಧಾರ ಹೇಗಿದೆ ಅಂತ? ನೋಡಿದೆ ಅದು ಬರೀ ಖಾಸಗಿ ಶಾಲೆ ಒಂದೇ ಅಲ್ಲ, ಸರ್ಕಾರಿ ಶಾಲೆಯಲ್ಲೂ ಇದೆ. ಅದು ಇವಾಗ ದೊಡ್ಡ ಬಿಸ್ನೆಸ್ ಆಗ್ಬಿಡುತ್ತೆ, ದೊಡ್ಡ ಬಿಸ್ನೆಸ್, ದೊಡ್ಡ ಇಂಡಸ್ಟ್ರಿ ಅದು. ಈ ಇಂಡಸ್ಟ್ರಿ ನಾವು ವಿದ್ಯಾರ್ಥಿನ ಮಾಡ್ಬೇಕು ಅಂತಕ್ಕಂಥ ಸರ್ಕಾರ ಒಂದು ನಿಯಮ ಇದ್ರು ಕೂಡ ಈ ಖಾಸಗಿ ಶಾಲೆಯವರದ್ದು ದೊಡ್ಡ ಒಂದೇ ಕೂರಾಗ್ಬಿಟ್ಟಾರೆ ಅವರು. ಅದಕ್ಕೆ ಕಡಿವಾಣ ಹಾಕ್ಬೇಕಾಗಿರ್ತಕ್ಕಂಥದ್ದು ಸಂಬಂಧಪಟ್ಟ ಬಿಇಒಗಳು ಮೊದಲನೇ ಹಂತದಲ್ಲಿ, ಎರಡನೇ ಹಂತದಲ್ಲಿ DDPಗಳು, ಮೂರನೇ ಹಂತದಲ್ಲಿ ಮುಂದಕ್ಕೆ ಬರ್ತಾರೆ, ಹಾಗೆ ಬರ್ತಾರೆ ಎಜುಕೇಶನ್ ಮಿನಿಸ್ಟರ್ ಬರ್ತಾರೆ. ಇದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಯಾರು ಕೂಡ ಆಗೋದಿಲ್ಲ ಅಂತಕ್ಕಂಥ ನನ್ನ ಅಭಿಪ್ರಾಯ ಇದೆ. ಯಾಕಂದ್ರೆ ದರೋಡೆಕೋರರು ಹಲವಾರು ರೀತಿ ದರೋಡೆ ಮಾಡಿದ್ರೆ ಇದು ಒಂಥರ ದರೋಡೆ ಅಂತಕ್ಕಂಥ ನನ್ನ ಅಭಿಪ್ರಾಯ ಇದೆ. ಈ ದರೋಡೆ ಮಾಡೋ ಜೊತೆಗೆ ಸರ್ಕಾರ ಇರ್ತಕ್ಕಂಥ ಅಧಿಕಾರಿಗಳು ದರೋಡೆ ಮಾಡ್ತಾರೆ, ಜೊತೆಗೆ ಸಂಬಂಧಪಟ್ಟ ಶಾಸಕರು ಮಿನಿಸ್ಟ್ರಿ ಏನಿರಲ್ಲ ಅವರು ಕೂಡ ದರೋಡೆಯಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಇವರಿಗೆ ಅನ್ಯಾಯ ಆದಾಗ ಇವ್ರೇನ್ ಮಾಡ್ತಾರಪ್ಪ ಅಂದ್ರೆ ಹೇಳ್ತೀನಿ ಹೇಳ್ತಾರೆ, ಸ್ವಲ್ಪ ಸುಮ್ಮನೆ ಆಗ್ಬಿಟ್ರೆ ಮತ್ತೆ ಇವರು ಸುಮ್ಮನೆ ಆಗ್ತಾರೆ. ಎಲ್ಲ ಹೊರೆ ಬಿಡ್ತಕ್ಕಂಥದ್ದು ಯಾರಿಗಪ್ಪ ಅಂದ್ರೆ ಸಾರ್ವಜನಿಕರಿಗೇನೆ. ಅಲ್ಲ ಹೌದು, ಈಗ ಪೋಷಕರೇ ಸಫರ್ ಮಾಡಬೇಕು. ನಾವೆಲ್ಲ ಹೇಳ್ತೀವಿ ಲಕ್ಷ ಲಕ್ಷ ಡೊನೇಷನ್ ಕೇಳುತ್ತೆ ಈ ಶಾಲೆ, ಮಕ್ಕಳನ್ನ ಇಷ್ಟು ಲಕ್ಷ ಕೊಟ್ಟು ಸೇರ್ಸಕ್ಕಾಗತ್ತಾ ಅಂತ ನಾವೇ ಪ್ರಶ್ನೆ ಮಾಡಿದ್ವಿ. ಪೋಷಕರೆಲ್ಲ ಹೋರಾಟ ಮಾಡ್ತಾರೆ. ಪೋಷಕರು ಹೋರಾಟ ಮಾಡಿದ್ರೆ ಸರ್ಕಾರಗಳು ಏನ್ ಮಾಡ್ತಾವೆ ಅಂದ್ರೆ ಅಂತವ್ರಿಗೆ ಏನ್ ಮಾಡ್ತಾರೆ,
ಹುಂಡಾ ಕಾಯ್ದೆಯಲ್ಲಿ ಹಾಕಿಟ್ಟು ವರ್ಡ್ ಹಾಕಿ ಅಂತಕ್ಕಂಥ ಒಂದು ಆರ್ಡರ್ ಮಾಡೋಕ್ಕೂ ಸಾಧ್ಯತೆ ಇರ್ತದೆ ಈ ಸರ್ಕಾರಗಳು. ಅದೇ ನಮ್ಮ ಪಕ್ಷ ಯಾವ ಪಕ್ಷ ಬೇಡ ನಮ್ಗೆ. ಓಕೆ ಎಲ್ಲಾ ಸರ್ಕಾರ ಹೀಗೆ ಮಾಡ್ತಾರೆ. ಪೋಷಕರು ಅನ್ಯಾಯ ಫೈನ್ ಅಣ್ಣಯ್ಯ ಅವರ ಈಗ ಖಾಸಗಿ ಶಾಲೆಗಳ ಒಕ್ಕೂಟದ ನಿರ್ಧಾರ ಸರಿಯಾಗಿದೆ ಅಂತ ಹೇಳ್ತಾ ಇದ್ದೀರಾ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನೆಕ್ಸ್ಟ್ ಕಾಲರ್ ಗುಣಶಂಕರ್ ಅವರೇ, ನಮಸ್ತೆ. ಮೇಡಮ್ ನಮಸ್ತೆ. ತಮ್ಮ ಅಭಿಪ್ರಾಯ ಹೇಳಿ. ಮೇಡಮ್, ಭ್ರಷ್ಟಾಚಾರ ಸ್ಟಾರ್ಟ್ ಆಗದೆ ಶಾಲೆಯಿಂದ. ಹಾ ಯಾಕೆ ಅಂತ ಹೇಳ್ತೀರಾ ಅಂತಂದ್ರೆ, ಈ ಖಾಸಗಿ ಶಾಲೆಗಳಿಂದನೇ ಭ್ರಷ್ಟಾಚಾರ ಸ್ಟಾರ್ಟ್ ಆಗೋದು ಮೊದಲಿಂದ. ನಾವು ಎಜುಕೇಶನ್ ಇಂದ ಏನು ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ಕೊಂಡ್ ಬಂದ್ರೆ ಅದು ರಾಜಕೀಯದಲ್ಲಿ ಅದು ಹೋಗುತ್ತೆ. ಅದು ಇವ್ರು ಬುಡಕ್ ಬಂದಿದೆ ಅಂದ್ರೆ ಇವ್ರು ಇವಾಗ ಬರ್ತಿದ್ದಾರೆ. ಎಷ್ಟೋ ಜನ ಫೀಸ್ ಕಟ್ಟಕ್ಕಾಗಲ್ಲ ಅಂತ ಮಕ್ಕಳನ್ನೆಲ್ಲ ಹಿಂದೆ ಕಳಿಸ್ತಿರ್ಲಿಲ್ಲ. ಅವಾಗೆಲ್ಲ ಇವ್ರು ಎಲ್ಲೋಗಿದ್ರು? ಹೌದು. ಅವಾಗೆಲ್ಲ ಇವರೆಲ್ಲ ಫೀಸ್ ಕಟ್ಟಕ್ಕಾಗಲ್ಲ ಅಂತ ಅಂದಾಗ ಮಕ್ಕಳನ್ನೆಲ್ಲ ಹಿಂದೆ ಕಳಿಸ್ತಾರಲ್ಲ ಮನೆಗೆ ಎಕ್ಸಾಮ್ ಕೊಡ್ದೇನೆ. ಅವಾಗ ಇವ್ರು ಭ್ರಷ್ಟಾಚಾರ ಮಾಡ್ತಿರ್ಲಿಲ್ವಾ? ಗುಣಶಂಕರ್ ಅವರೇ, ಈಗ ಶಶಿಕುಮಾರ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಈಗ ಮೇಲಧಿಕಾರಿಗಳು ಅಥವಾ ಶಿಕ್ಷಣ ಇಲಾಖೆ ತಂದಿರುವಂತಹ ನಿಯಮಗಳನ್ನ ನಮ್ಮ ಮೇಲೆ ಹೇರ್ತಾ ಇರೋದ್ರಿಂದ ಆದ್ರೆ ಇಂಪ್ಯಾಕ್ಟ್ ಪೋಷಕರ ಮೇಲೆ ಆಗುತ್ತೆ, ಕೊನೆಗೆ ಜನಸಾಮಾನ್ಯರ ಪರದಾಡಬೇಕಾಗತ್ತೆ ಅನ್ನುವಂತಹ ವಿಚಾರವನ್ನ ಹೇಳ್ತಿದ್ದಾರೆ. ನಿಮ್ಮನ್ನು ಗಮನದಲ್ಲಿ ಇಟ್ಕೊಂಡು ಅವ್ರು ಹೇಳ್ತಾ ಇರೋದು. ಹೌದು ಮೇಡಮ್, ಇದು ಖಂಡಿತ ತಪ್ಪು. ಅದು ಸರ್ಕಾರ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇನ್ನೊಂದು ಯಾವುದೇ ಇರ್ಲಿ, ನಾವು ಜನಗಳು ಅವ್ರನ್ನ ಕಳ್ಸಿರೋದು ಸಮಾಜ ಸೇವೆ ಮಾಡಕ್ಕೋಸ್ಕರ, ಸಮಾಜ ಲೂಟಿ ಮಾಡಕ್ಕೋಸ್ಕರ ಅಲ್ಲ. ಈ ಕಾಂಗ್ರೆಸ್ ಸರ್ಕಾರ ಸಮಾಜ ಲೂಟಿ ಮಾಡಕ್ಕೆ ಇರೋದು. ಏನ್ ಮಾಡ್ತೀರಿ ಇವಾಗ ಹಿಂಗ